ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕೂಡ ಇಡೀ ರಾಜ್ಯದ ಗಮನ ಸೆಳೆದಿದೆ. ಈ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕರ ಮಾತೆ ಕಾಂಗ್ರೆಸ್ ಪಾರ್ಟಿಗೆ ಮುಳುವಾಗುತ್ತಾ ಅನ್ನೋ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಕಾರಣ ಒಬ್ಬೊಬ್ಬರು ಶಾಸಕರ ಆಡಿರುವಂತಹ ಮಾತು. ಮಾಗಡಿ ಶಾಸಕ ಬಾಲಕೃಷ್ಣ, ಇಕ್ಬಾಲ್ ಹುಸೇನ್ ಅವರ ಲೂಸ್ ಸ್ಟಾಕ್ ಬಗ್ಗೆ ಈಗ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಮಾತಾಡಬೇಡಿ ಅಂತ ಹೇಳಿದ್ರು. ಇಬ್ಬರು ಶಾಸಕರು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಎದುರಾಳಿಗಳಿಗೆ ಉತ್ತರ ಕೊಡುವಂತಹ ಬರದಲ್ಲಿ ಎಲ್ಲೇ ಮೀರಿದೆ ಮಾತುಕತೆಗಳು. ಎದುರಾಳಿಗಳ ಕೈಗೆ ರಾಜಕೀಯ ಅಸ್ತ್ರವನ್ನ ಕಾಂಗ್ರೆಸ್ ನಾಯಕರು ಕೊಟ್ರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾಂಗ್ರೆಸ್ ಶಾಸಕರ ಮಾತುಗಳೇ ಡಿಕೆ ಬ್ರದರ್ಸ್ಗೆ ಮುಳುವಾಗುವಂತಹ ಆತಂಕ ಇದೆ. ಡಾಕ್ಟರ್ ಮಂಜುನಾಥ್ರವರು ಒಳ್ಳೆ ಡಾಕ್ಟ್ರು, ರಾಜಕಾರಣಕ್ಕೆ ಪಾಪ ಅಮಾಯಕರವರು. ಅವ್ರಿಗೆ ಯಾರೂ ಸಿಕ್ಕಲಿಲ್ಲ, ಪಾಪ ಅವ್ರಿಗೆಲ್ಲ ತಂದು ಪಾಪ ಇಲ್ಲಿ ನಿಲ್ಲಿಸ್ತಾ ಇದ್ದಾರೆ. ರಾಜಕಾರಣದಲ್ಲಿ ನಿಲ್ಸೋಕೆ ಯಾರು ಕ್ಯಾಂಡಿಡೇಟ್ ಇರಲಿಲ್ವಾ? ಯೋಗೇಶ್ವರ್ ಇರಲಿಲ್ವಾ? ಕುಮಾರಸ್ವಾಮಿ ಅವ್ರು ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ವಾ? ಬೇರೆ ಯಾರು ಇಲ್ವಾ? ಅಮಾಯಕರ ಪಾಪ ತಂದು ಒಬ್ಬ ಹೆಸರಾದಂಥ ಅವರು ಹೃದಯ ತಜ್ಞರು, ಅವ್ರದ್ದೇ ಆದಂಥ ಒಂದು ಗೌರವ ಇದೆ ಸಮಾಜದಲ್ಲಿ. ಪಾಪ ಅವ್ರಿಗೆ ತಂದು ಪಾಪ ಏನೋ ಮಾಡೋಕ್ಕೆ ಹೊರಟಿದ್ದಾರೆ. ನಿಮಗೆ ತಾಕತ್ತಿಲ್ಲ ಅಂತ ಹೇಳಿ ಅವ್ರಿಗೆ ತಂದು ನಿಲ್ಲಿಸಿದ್ರೆ ನಿಮಗೆ ತಾಕತ್ತಿಲ್ಲ, ನಿಮ್ಮಲ್ಲಿ ಇಲ್ಲ ಅಂತ ಹೇಳ್ತೀನಿ ನಾನು. ಡಾಕ್ಟ್ರ್ ಕೆಲಸ ಮಾಡೋರು ಡಾಕ್ಟ್ರ್ ಕೆಲಸ ಮಾಡಬೇಕು, ರಾಜಕಾರಣ ಮಾಡೋರು ರಾಜಕಾರಣ ಮಾಡಬೇಕು, ಅಭಿವೃದ್ಧಿ ಮಾಡೋರು ಅಭಿವೃದ್ಧಿ ಮಾಡಬೇಕು. ಎಲ್ಲರೂ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ನಾನು ಮಾಡೋದು ರಾಜಕಾರಣ. ನಾನು ಬೆಳಿಗ್ಗೆ ಎದ್ರೆ ಸಮಸ್ಯೆ ಕೇಳಕ್ಕೆ ಬಂದಿರೋದು ನಾನು. ನನ್ನ ಕೆಲಸ ನಾನು ಮಾಡ್ತೀನಿ. ನೀವು ಸ್ಥಳೀಯವಾಗಿ ಜನಗಳ ಕೈಗೆ ಸಿಗ್ತೀರಾ? ಎಲ್ಲಿ ಸಿಗ್ತೀರಾ ನೀವು? ನಮ್ಮ ಥರ ಕೂತ್ಕೊಂಡು ಹಿಂಗೆ ಸಮಸ್ಯೆ ಬಗೆಹರಿಸ್ತೀರಾ? ಎಲ್ಲಿ ಬಗೆಹರಿಸ್ತೀರಾ ನೀವು? ಅವ್ರು ಇನ್ನೂ ಇಲ್ಲೇ ನಾವು ಯಾರು ಮರ್ಡರ್ ಮಾಡಿಬಿಟ್ಟಿದ್ದೀವಾ ಹೇಳಿ? ಒಂದು ಉದಾಹರಣೆ ಕೊಡಪ್ಪ. ನಾವು ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಯಾರನ್ನಾದರೂ ಜನತಾದಳದವ್ರಿಗೆ ಹೊಡೆದಿರೋದಾಗಲಿ ಇಲ್ಲ ನಮ್ಮ ಮೇಲೆ FIR ಆಗಿರೋದಾಗಲಿ ನಾವು ಮರ್ಡರ್ ಮಾಡೋ ಉದಾಹರಣೆ ಇದೆಯಾ? ನಾವು ಸ್ವಲ್ಪ ಹೊರಟಿರೋರು ಅಲ ಅನ್ನೋ ಆಲದ ಮರ ನಂಬೋದಂತೆ, ಮಳ್ಳಿ ಹಂಗಿರೋ ಕಳ್ಳಿ ಗಿಡ ನಂಬೋಕ್ಕಾಗಲ್ವಂತೆ. ನಮಗಿರೋಂಥ ಉದ್ದೇಶ ಡಾಕ್ಟರ್ ಮಂಜುನಾಥ್ ಇದೆ. ನೀವು ಒಂದು ಓಟು ಲೀಡ್ ಕೊಟ್ಟರೆ ನಾವು 1 ಲಕ್ಷ ಓಟು ಲೀಡ್ ಕೊಡ್ತೀವಿ. ಎಷ್ಟು? ನೀವು 1 ಓಟು ಲೀಡ್ ಕೊಡಿ, ನಾವು 1 ಲಕ್ಷ ಲೀಡ್ ಕೊಡ್ತೀವಿ. ಭಾಳ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ಈಗ ನೀವೇ ಎಲ್ಲ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀರಲ್ಲ, 75%, 80% ಮಂಜುನಾಥ್ ಅವರು ತೋರಿಸ್ತೀರಿ, 25% ಡಿ ಕೆ ಸುರೇಶ್ ತೋರಿಸ್ತಾ ಇದ್ದೀರಿ. ಅದೆಂಗೆ ತೋರಿಸ್ತಾ ಇದ್ದೀರಿ? ಹೌದು, ನಾನು ಹಿಂದೆ 5 ವರ್ಷದಿಂದ ಸ್ಪರ್ಧೆ ಮಾಡಿದರೆ ಸುರೇಶ್ ಇರ್ತಿರ್ಲಿಲ್ಲ. 5 ವರ್ಷದ ಅನುಕೂಲ ಮಾಡಿಕೊಟ್ಟಿದ್ವಿ. ಅದಕ್ಕೆ ಈ ಸಾರಿ ಬುಡ್ಸೈತ ತೆಗಿಬೇಕು ಅಂತ ಡಾಕ್ಟರ್ ಮಂಜುನಾಥ್ ಅವರನ್ನು ತಂದಿದ್ದೀವಿ ಅಷ್ಟೇ. ನಾನು ಪಾರ್ಲಿಮೆಂಟ್ಗೆ ಹೋಗಬಾರ್ದು ಅಂತೇಳಿ ಕಳೆದ 10-15 ವರ್ಷಗಳಿಂದನೇ ನಾನು ತೀರ್ಮಾನ ಮಾಡಿದ್ದೀನಿ. ಪಾರ್ಲಿಮೆಂಟು ನನ್ನ ಕ್ಷೇತ್ರ ಅಲ್ಲ, ನಾನೇನಿದ್ರು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲೇ ಇರಬೇಕು ಅಂತೇಳಿ ಭಾಳ ಕಠಿಣವಾದಂಥ ನಿರ್ಧಾರ ತಗೊಂಡವನು.